ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಸರ್ವೈಕಲ್ ಪೇನ್ ಆ ಒಂದು ವಿಷಯದ ಕುರಿತಾಗಿ ಹೇಗೆ ನಾವು ಯೋಗ ಅಭ್ಯಾಸವನ್ನು ಮಾಡಬೇಕಂತಕ್ಕಂಥದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ಹೇಳ್ಕೊಡಲಾಗುವುದು. ನಾನು ಕಾರ್ತಿಕ್ ಮಹಾಂತೇಶ್ ಬೆಲ್ಲದ್, ವಿಶ್ವ ಯೋಗ ಸಾಧಕ, ವಿಶ್ವ ದಾಖಲೆಯ ಸಾಧಕ, ಯೋಗ ಪ್ರವೀಣ, ಯೋಗ ಭಾಸ್ಕರ, ಯೋಗ ಚಿಕಿತ್ಸಕ ಹಾಗೂ ಯೋಗ ಶಿಕ್ಷಕನಾಗಿ ವೃತ್ತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಒಟ್ಟಿಗೆ ಇದ್ದಾರೆ ಡಾಕ್ಟರ್ ವಿನೋದ್ ಡಾಗೆ ಅವರು ಅಂತೇಳಿ, ಡಾಕ್ಟರ್ ಮಂಜುಶ್ರೀ ಅವರು ಇನ್ನೊಬ್ಬರು ಇದ್ದಾರೆ ನಮ್ಮೊಟ್ಟಿಗೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಕುರ್ಚಿ ಮೇಲೆ ಹೇಗೆ ಮಾಡಬೇಕಂತಕ್ಕಂಥದ್ದನ್ನು ನೋಡಿದ್ರಿ. ಈಗ ಉಳಿದ ಅಭ್ಯಾಸಗಳನ್ನು ಮ್ಯಾಟ್ ಮೇಲೆ ಹೇಗೆ ಮಾಡಬೇಕಂತಕ್ಕಂಥದ್ದನ್ನು ಹೇಳ್ಕೊಡೋಣ. ಈಗ ಏನು ಮಾಡಬೇಕಂತಂದರೆ ತಾಡಾಸನ, ಎರಡೂ ಕೈಗಳನ್ನು ಉಸಿರು ತೆಗೆದುಕೊಳ್ತಾ ಎರಡೂ ಕೈಗಳನ್ನು ಪಕ್ಕದಿಂದ ಮೇಲ್ಗಡೆ ತೊಗೊಂಬನ್ನಿ. ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ಕೈಯನ್ನು ತೊಗೊಂಡೋಗಿ ನಮಸ್ಕರಿಸಿ ತಲೆಯನ್ನು ಹಿಂದ್ಗಡೆ ತೊಗೊಂಡು ಬರಬೇಕು. ಈ ರೀತಿ ಮಾಡಬೇಕು. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೈಗಳನ್ನು ತಳಗಡೆ ತೊಗೊಂಬರಬೇಕು, ತಲೆಯನ್ನು ಮುಂದ್ಗಡೆ ತೊಗೊಂಬರಬೇಕು. ನಿಧಾನವಾಗಿ ಉಸಿರು ಬಿಡ್ತಾ ತೊಗೊಂಬರ್ಬೇಕು. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಮೇಲ್ಗಡೆ ಲಿಫ್ಟ್ ಮಾಡಿ, ತಲೆಯನ್ನು ಮಾತ್ರ ಹಿಂದ್ಗಡೆ ಹೋಗ್ಬೇಕು. ಬಾಡಿ ಯಾವತ್ತೂ ಹಿಂದ್ಗಡೆ ಬೆಂಡ್ ಆಗಬಾರ್ದು. ನಿಮ್ದು ಬರೀ ಏನಂತಂತಂದರೆ ತಲೆ ಮಾತ್ರ ಹಿಂದ್ಗಡೆ ಹೋಗ್ಬೇಕು, ಫ್ರೀಯಾಗಿರ್ಬೇಕು ತಲೆ ಕೂಡ. ನಿಧಾನವಾಗಿ ಉಸಿರು ಬಿಡ್ತಾ ಕೈ ತಳಗಡೆ. ಇದೇ ರೀತಿ 5 ಬಾರಿ ಪ್ರಾಕ್ಟೀಸ್ ಮಾಡಬೇಕಾಗತ್ತಾ. ನಿಧಾನವಾಗಿ ಲಿಫ್ಟ್ ಮಾಡಿ, ತಲೆ ಮೇಲ್ಗಡೆ ಹಿಂದ್ಗಡೆ ಪೂರ್ತಿ ತೊಗೊಂಡೋಗಿ ನಿಧಾನವಾಗಿ ಉಸಿರು ಬಿಡ್ತಾ ಕೈ ತಳಗಡೆ. ಇದೇ ರೀತಿ 5 ಬಾರಿ ಅಭ್ಯಾಸ. 3 ಸರಿ ಆಯಿತು. 4ನೇ ಬಾರಿ ಅಭ್ಯಾಸ. ಉಸಿರಾಟವನ್ನು ಗಮನದಲ್ಲಿ, ನಿಮ್ಮ ಉಸಿರಾಟ ಗಮನದಲ್ಲಿರಬೇಕು. ಲಿಫ್ಟ್ ಮಾಡಬೇಕು. ಸ್ಕೆಪುಲಾ ಲಿಫ್ಟ್ ಮಾಡಿ ನಿಧಾನವಾಗಿ ಉಸಿರು ಬಿಡ್ತಾ ಕೈ ತಳಗಡೆ, ತಲೆ ಮುಂದ್ಗಡೆ. ಕೊನೆಯ ಬಾರಿಗೆ ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ, ತಲೆಯನ್ನು ಹಿಂದ್ಗಡೆ ತೊಗೊಂಬನ್ನಿ. ಉಸಿರು ಬಿಡ್ತಾ ನಿಧಾನವಾಗಿ ರಿಲೀಸ್ ಮಾಡಿ. ಎಸ್. ಈಗ ಫಾರ್ವರ್ಡ್ ಡಬ್ಲ್ಯೂ ಬ್ರೀದಿಂಗ್ ಹೆಂಗಂತಂತಂದರೆ ಕಾಲುಗಳನ್ನು ಅಗಲಿಸಿ ಸ್ವಲ್ಪ, ಅಷ್ಟು ಅಲ್ಲ, ಒಂದು ನಿಮ್ಮ ಭುಜದ ಎಷ್ಟಿದೆಯೋ ಅಷ್ಟೇ ಅಗಲಿಸ್ಬೇಕು. ಮುಂದುಗಡೆ ಬೆಂಡ್ ಆಗಬೇಕು, ಎಷ್ಟಾಗುತ್ತೆ ಅಷ್ಟು. ಕೈಗಳನ್ನು ಮುಂದುಗಡೆ ಚಾಚಿ ಈ ರೀತಿ ಡಬ್ಲ್ಯೂ ಆಕಾರದಲ್ಲಿ ಬ್ರೀತ್ ಮಾಡಬೇಕು. ಈಗ ಇನ್ಹೇಲ್ ಮಾಡಬೇಕು, ಎಕ್ಸೇಲ್. ಇನ್ಹೇಲ್, ಬಟ್ ಹೆಬ್ಬಳನ್ನು ಒಳಗಡೆ ತೊಗೊಳ್ಳಿ. ಎಸ್, ಮುಷ್ಟಿ ಮಾಡಿ ಇನ್ಹೇಲ್ ಮಾಡ್ತಾ, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಉಸಿರನ್ನ ತೆಗೆದುಕೊಳ್ಳಿ, ಇನ್ಹೇಲ್, ಎಕ್ಸೇಲ್. ಈ ರೀತಿ ಇನ್ಹೇಲ್, ಎಕ್ಸೇಲ್. ನೋಡಿ ಏನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ಇಲ್ಲಿ ತೋರಿಸ್ತಾ ಇದ್ದಾರೆ ಮೇಡಮು. ಮೇಲ್ಗಡೆ ಲಿಫ್ಟ್ ಮಾಡ್ತಾರೆ ಕೆಲವೊಬ್ಬರು, ಮೇಲ್ಗಡೆ ಲಿಫ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಹೀಗೆ ಮಾಡ್ಬೇಕು ನೀವು. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಕೊನೆ ಬಾರಿಗೆ ಇನ್ಹೇಲ್, ಎಕ್ಸೇಲ್. ಎಸ್. ನಿಧಾನವಾಗಿ ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ, ಕೈ ಇಳಿಸಿ ನಿಧಾನವಾಗಿ ಎದ್ದು ನಿಂತ್ಕೊಳ್ಳಿ. ಈಗ ಡಬ್ಲ್ಯೂ ಲಿಫ್ಟಿಂಗ್ ಬ್ರೆತ್. ಓಕೆ, ಹೆಂಗೆ ಮಾಡ್ಬೇಕಂತಂದ್ರೆ ನಿಧಾನವಾಗಿ ಬೆಂಡ್ ಮಾಡಿ ಫಾರ್ವರ್ಡು, ಕೈಗಳನ್ನು ಮುಂಚೆ ಚಾಚಿ ಸೇಮ್ ಡಬ್ಲ್ಯೂ ಥರ ತೊಗೋಬೇಕು. ಕೈಯನ್ನು ಹೆಬ್ಬಳನ್ನು ಒಳಗಡೆ ಹಾಕಿ. ಈಗೇನು ಮಾಡ್ಬೇಕಂತಂದರೆ ಭುಜ ಎಷ್ಟು ಥೊರಾಸಿಕ್ ಭಾಗವನ್ನು ಮೇಲ್ಗಡೆ ಲಿಫ್ಟ್ ಮಾಡಬೇಕು, ಈ ರೀತಿ. ಹೀಗೆ. ಮತ್ತು ಡೌನ್, ಸ್ಟ್ರೆಚ್, ಮತ್ತು ಡಬ್ಲ್ಯೂ, ಲಿಫ್ಟ್ ಅಪ್, ಡೌನ್, ಸ್ಟ್ರೆಚ್, ಈ ರೀತಿ. ಎಸ್, ನೈಸ್. ಡೌನ್, ಸ್ಟ್ರೆಚ್, ಸ್ಟ್ರೆಚ್, ಅಪ್, ಲಿಫ್ಟ್, ಡೌನ್, ಸ್ಟ್ರೆಚ್, ಸ್ಟ್ರೆಚ್ ಬ್ಯಾಕ್, ಲಿಫ್ಟ್ ಅಪ್, ಡೌನ್, ಸ್ಟ್ರೆಚ್. ಇದೇ ರೀತಿ ಏನು ಮಾಡಬೇಕಂತ ಅಭ್ಯಾಸ ಮಾಡಬೇಕು. ಕೆಲವೊಂದು ಸಾರಿ ಮಿಸ್ ಮಾಡ್ತಾ ಇರ್ತಾರೆ. ಏನಂತಂದರೆ ಈ ರೀತಿ ಮಾಡಿಕೊಂಡು ಮತ್ತೆ ಸುಮ್ಮನೆ ಬಿಟ್ಬಿಡ್ತಾಯಿದ್ರು. ಈ ರೀತಿ ಮಾಡಬಾರ್ದು. ಹಾಗಾಗಿ ಏನು ಮಾಡಬೇಕಂತಂದರೆ ಲಿಫ್ಟ್ ಮಾಡಿ ಮತ್ತು ಡೌನ್ ಮಾಡಿ ಸ್ಟ್ರೆಚ್ ಮಾಡಬೇಕು. ಇದಷ್ಟೇ ಭಾಗ ಲಿಫ್ಟ್ ಆಗಬೇಕು. ಡಬ್ಲ್ಯೂ ಮಾಡಿ, ಲಿಫ್ಟ್ ಅಪ್, ಡೌನ್, ಸ್ಟ್ರೆಚ್. ಈ ಭಾಗ ಆಗಬಾರ್ದು, ಇದಷ್ಟೇ. ಹೇಗಪ್ಪ ಅಂತಂದರೆ ಇಲ್ಲಿ ನೋಡಿ, ಹೀಗೆ ತೊಗೊಂಡಿರ್ತೀರಾ, ಹೀಗೆ ಡಬ್ಲ್ಯೂ ಮಾಡ್ಕೋತೀರಾ, ಲಿಫ್ಟ್ ಅಪ್, ಡೌನ್, ಸ್ಟ್ರೆಚ್. ತಗೋತೀರ ಒಳಗಡೆ, ಲಿಫ್ಟ್ ಅಪ್, ಫುಲ್ ತಲೆ ಅಷ್ಟೇ ಮೇಲ್ಗಡೆ ಎತ್ತಬೇಕು, ಡೌನ್, ತಲೆ ತಳಗಡೆ, ಸ್ಟ್ರೆಚ್.
ಈ ರೀತಿ ಅಭ್ಯಾಸವನ್ನು ನೀವು 5 ಬಾರಿ ಮಾಡಬೇಕಾಗತ್ತೆ. ನಿಧಾನವಾಗಿ ಮೇಲ್ಗಡೆ ಬನ್ನಿ, ಉಸಿರು ತೆಗೆದುಕೊಳ್ತಾ ಕೈಗಳನ್ನು ತಳಗಡೆ ಇಳಿಸಿ. ಎಸ್, ಉಸಿರಾಡಿ. ಈಗ ತಳಗಡೆ ಕೂತ್ಕೊಳ್ಳಿ. ಎಸ್, ವಜ್ರಾಸನದಲ್ಲಿ ಕುಂತು ಬ್ರೀತ್ ಮಾಡಿ ಸರಿಯಾಗಿ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ. 5 ಸಾರಿ ಉಸಿರಾಡಿಸ್ಬೇಕು. ವಜ್ರಾಸನ ಸರಿಯಾಗಿ ಮಾಡಬೇಕು. ಉಸಿರಾಟವನ್ನು ಗಮನಿಸಬೇಕು. ಹಿಂದುಗಡೆ ಕೂಡ ವಜ್ರಾಸನ ಏನಿದೆ ಪಾದವು ಸರಿಯಾಗಿರಬೇಕು. ಪಾದ ಒಂದು ಕಾಲ ಮೇಲೆ ಒಂದು ಕಾಲು ಬರಬಾರ್ದು. ಹೆಬ್ಬರಳು ಒಂದಕ್ಕೊಂದು ಟಚ್ ಆಗಿರಬೇಕು. ಹೆಬ್ಬರಳು ಕೂಡ ಒಂದಕ್ಕೊಂದು ಮೇಲ್ಗಡೆ ಬರಬಾರ್ದು. ಆ ರೀತಿ ನೀವೇನು ಮಾಡಬೇಕಂತಂದರೆ ಯೋಗಾಭ್ಯಾಸವನ್ನು ಮಾಡಬೇಕಾಗತ್ತೆ. ಕಾಲು ಸಮವಾಗಿರಬೇಕು. ಈಗ ಏನು ಮಾಡಬೇಕಂತಂದರೆ ಕೈಯನ್ನು ಇಂಟರ್ಲಾಕ್ ಮಾಡ್ಕೊಳ್ಳಿ, ಎದೆ ಮೇಲೆ ಇಟ್ಕೊಳ್ಳಿ. ಕೈಯನ್ನು ಇಂಟರ್ಲಾಕ್ ಮಾಡ್ಕೊಳ್ಳಿ, ಮುಂದ್ಗಡೆ ಎದೆ ಮೇಲೆ ಇಟ್ಕೊಳ್ಳಿ. ಈಗ ಇನ್ಹೇಲ್ ಉಸಿರು ತಗೋತಾ ಮೇಲ್ಗಡೆ ಸ್ಟ್ರೆಚ್ ಮಾಡಿ, ತಲೆಯನ್ನು ಹಿಂದ್ಗಡೆ ತೊಗೊಂಬನ್ನಿ. ಈಗ ಮೇಲ್ಗಡೆ ನೋಡ್ತಾ ಇರಬೇಕು, ಉಸಿರಾಡಿಸ್ತಾ ಇರಬೇಕು. 5 ಬಾರಿ ಏನು ಮಾಡಬೇಕಂದ್ರೆ ಸರಿಯಾಗಿ ಉಸಿರಾಡಿಸ್ಬೇಕಿಲ್ಲಿ. ಡೀಪ್ ಇನ್ಹೇಲ್, ಡೀಪ್ ಎಕ್ಸೇಲ್ ಮಾಡಬೇಕು. 5 ಬಾರಿ ಡೀಪ್ ಇನ್ಹೇಲ್, ಡೀಪ್ ಎಕ್ಸೇಲ್. ಕೈ ಭಾಳ ಮುಂದ್ಗಡೆ ಹೋಗಬಾರ್ದು, ಸ್ಟ್ರೈಟ್ ಆಗಿರಬೇಕು. ಬೆನ್ನುರಿ ನೇರವಾಗಿರಬೇಕು. ಬರೀ ನಿಮ್ಮ ತಲೆ ಮಾತ್ರ ಹಿಂದ್ಗಡೆ ಬೆಂಡ್ ಆಗಿರಬೇಕು. ಈ ರೀತಿ ಉಸಿರಾಡಿಸ್ಬೇಕು. 5 ಸಾರಿ ಉಸಿರಾಡಿಸಿದ ತಕ್ಷಣ ಏನು ಮಾಡಬೇಕಂತಂದರೆ ಉಸಿರು ತಗೋಬೇಕು. ನಿಧಾನವಾಗಿ ಹಾಗೆ ಹೇಗಿರ್ತಿಲ್ಲ ಹಾಗೆ ಮುಂದ್ಗಡೆ ಬೆಂಡ್ ಆಗಬೇಕು. ಹಾಗೆ ತಲೆ ಹಿಂದ್ಗಡೆನೇ ಇರಲಿ, ಹಾಗೆ ಮುಂದ್ಗಡೆ ಬೆಂಡ್ ಆಗಬೇಕು. ಹಾಗೆ ಮುಂದ್ಗಡೆ ಎಷ್ಟಾಗುತ್ತೋ ಅಷ್ಟು ಹಿಂದ್ಗಡೆ ಹಾಗೆ ತಲೆ ಇರಲಿ. ತಲೆ ಪ್ಲೇಸ್ಮೆಂಟ್ ಚೇಂಜ್ ಆಗೋ ಹಾಗಿಲ್ಲ. ಈಗ ತಲೆ ತಳಗಡೆ ಮಾಡಿ, ಕೈ ಸ್ಟ್ರೆಚ್ ಮಾಡಿ ಮುಂದ್ಗಡೆ. ಹೀಗೆ ಮಾಡಬೇಕು. ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಹಾಗೆ ಮೇಲ್ಗಡೆ ಬನ್ನಿ, ತಲೆ ಹಿಂದ್ಗಡೆ ಮಾಡ್ತಾ ಕೈ ಮೇಲ್ಗಡೆ ಎತ್ತಿ ನಿಧಾನವಾಗಿ ಮೇಲ್ಗಡೆ ಸ್ಟ್ರೆಚ್ ಮಾಡಿ. ಎಸ್, ನಿಧಾನವಾಗಿ ಉಸಿರು ಬಿಡ್ತಾ ಮತ್ತೆ ಮಾಡಿ. ಹೀಗೆ 5 ಬಾರಿ ಅಭ್ಯಾಸ ಮಾಡಬೇಕಾಗತ್ತೆ. ತಲೆ ಮೇಲ್ಗಡೆ ಲಿಫ್ಟ್ ಮಾಡಿ. ಗುಡ್. 2 ಬಾರಿ. ಎಸ್, ಉಸಿರು ತೆಗೆದುಕೊಳ್ತಾ ಮತ್ತೆ ಬರಬೇಕು, ನಿಂದ್ರೂ ಆಗಿಲ್ಲ ಅಲ್ಲಿ. ಉಸಿರು ತೆಗೆದುಕೊಳ್ತಾ ಮತ್ತೆ ಬರಬೇಕು, ನಿಂದ್ರೂ ಆಗಿಲ್ಲ ಅಲ್ಲಿ. ಅಲ್ಲಿ ನಿಂದ್ರೆ ಏನಾಗುತ್ತೆ, ನಿಮ್ಮ ಮಾಡುವಂಥ ವ್ಯಾಯಾಮ ಸರಿಯಲ್ಲ. ಇದು ವೇರಿಯೇಷನ್ ಮಾಡಿರ್ತಕ್ಕಂಥ ಒಂದು ಸೂಕ್ಷ್ಮ ವ್ಯಾಯಾಮ ಆಗಿದೆ. ಶಶಂಕಾಸನದ ಒಂದು ವೇರಿಯೇಷನ್ ಮಾಡಿದೆ. ನಾವು ಇದೇ ಆಸನವನ್ನೇ ಮಾಡಬೇಕು, ಹೀಗೆ ಮಾಡಬೇಕಂತಕ್ಕಂಥದ್ದು ಎಲ್ಲಿಯೂ ಇಲ್ಲ. ಇದೇ ಆಸನ ಮಾಡಬೇಕು, ಹೀಗೆ ಮಾಡಬೇಕಂತಕ್ಕಂಥದ್ದು ಇಲ್ಲ. ಯಾಕಂತಂದರೆ ಪ್ರತಿಯೊಂದು ಬಾಡಿ ಏನಾಗಿರ್ತದೆ, ಚೇಂಜ್ ಇರ್ತದೆ. ಒಬ್ಬರ ಬಾಡಿ ಇದ್ದಾಗೆ ಇನ್ನೊಬ್ಬರ ಬಾಡಿ ಇರೋದಿಲ್ಲ. ಸೊ ಪ್ರತಿಯೊಬ್ಬರ ಬಾಡಿ ನೋಡಿ, ಅವ್ರ ಸೈಕಾಲಜಿಕಲ್ ಕಂಡೀಷನ್ ನೋಡಿ, ಫಿಸಿಕಲ್ ಕಂಡೀಷನ್ ನೋಡಿ ಯೋಗವನ್ನು ಕಲಿತಕ್ಕಂಥದ್ದು ಇರ್ತದೆ. ಹಾಗೆ ಯೋಗ ಥೆರಪಿಸ್ಟ್ ಆಗಿರ್ಬೋದು, ಯೋಗ ಗುರುಗಳಾಗಿರ್ಬೋದು, ನಿಮಗೆ ಏನು ಮಾಡ್ತಾರೆ ಅಂತಂದ್ರೆ ನೀವು ಹಾಗೆ ಹೇಳ್ಕೊಡ್ಬೇಕು. ಹೇಳ್ಕೊಟ್ರೆ ಮಾತ್ರ ನಿಮಗೆ ಒಳ್ಳೆಯ ಥರನಾಗಿ ರಿಸಲ್ಟ್ ಸಿಗ್ತದೆ. 5 ಬಾರಿ ಆದ ತಕ್ಷಣ ನಿಧಾನವಾಗಿ ಮೇಲ್ಗಡೆ ಉಸಿರನ್ನು ತೆಗೆದುಕೊಂತ ಮೇಲ್ಗಡೆ ಬನ್ನಿ. ಉಸಿರು ಬಿಡ್ತಾ ಕೈಯನ್ನು ಎದೆ ಮೇಲೆ ಇಟ್ಕೊಳ್ಳಿ. ಎಸ್, ನಿಧಾನವಾಗಿ ಕೈಯನ್ನು ಎದೆ ಮೇಲೆ ತೊಗೊಂಬನ್ನಿ. ಮೇಲೆ ನೋಡಿ, ರಿಲೀಸ್ ಮಾಡಿ. ಈಗ ಮಾರ್ಜರಾಸನ ಮಾಡೋಣ. ಕೈಗಳನ್ನು ಮುಂದ್ಗಡೆ ತೊಗೊಂಬನ್ನಿ, ನೆಲಕ್ಕೆ ಇಡಿ, ಹಾಗೆ ಮುಂದ್ಗಡೆ ತೋರಿಸಿ. ಈಗ ಹಿಪ್ಸನ್ನು ಮೇಲ್ಗಡೆ ಎತ್ತಿ, ಕಾಲುಗಳನ್ನು ಅಗಲಿಸಿ, ನಿಮ್ಮ ಮಂಡಿಯನ್ನು ಅಗಲಿಸಿ. ಇವ್ರ ಕಾಲುಗಳು ಏನಿರ್ತಾವಲ್ಲ ಮುಂದ್ಗಡೆದು ಮಂಡಿಯನ್ನು ಅಗಲಿಸ್ಬೇಕು. ಹಿಂದ್ಗಡೆ ಕಾಲುಗಳನ್ನು ಕೂಡ ಅಗಲಿಸ್ಬೇಕು. ಸ್ಟ್ರೇಟ್ ಆಗಿರಬೇಕು ಈ ರೀತಿ. ಮತ್ತು ಒಳಗಡೆಗೆ ಹೋಗಬಾರ್ದು. ಆ ರೀತಿ ಏನು ಮಾಡಬೇಕಂತಂದರೆ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಈಗ ಉಸಿರನ್ನು ತೆಗೆದುಕೊಳ್ತಾ ತಲೆಯನ್ನು ಮೇಲ್ಗಡೆ ಲಿಫ್ಟ್ ಮಾಡಿ. ಈ ರೀತಿ ಮಣಿಬಾರ್ದು, ಸ್ಟ್ರೈಟ್ ಆಗಿರಬೇಕು. ಉಸಿರನ್ನು ಬಿಡ್ತಾ ಒಳಗಡೆ ತೊಗೊಂಡು ಬರಬೇಕು. ಒಳಗಡೆ ಫುಲ್ಲು ಸ್ಟ್ರೆಚ್ ಮಾಡಿ ಈ ರೀತಿ ಅಭ್ಯಾಸ ಮಾಡಬೇಕು 5 ಬಾರಿ. ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ, ಉಸಿರನ್ನು ಬಿಡ್ತಾ ಒಳಗಡೆ ತಗೊಳ್ಳಿ.
ನಿಂದಿರಬಾರ್ದು. ಉಸಿರನ್ನು ತೆಗೆದುಕೊಂತ ಮೇಲ್ಗಡೆ ಹೋಗ್ಬೇಕು, ಉಸಿರನ್ನು ಬಿಡ್ತಾ ಒಳಗಡೆ. ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ, ಉಸಿರನ್ನು ಬಿಡ್ತಾ ಒಳಗಡೆ. ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಹೋಗಲಿ, ಉಸಿರನ್ನು ಬಿಡ್ತಾ ಒಳಗಡೆ. ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ, ಉಸಿರನ್ನು ಬಿಡ್ತಾ ಒಳಗಡೆ. ಇಲ್ಲಿ ನೋಡಿ, ಇಲ್ಲಿ ಶೇಪ್ ಯಾವ ರೀತಿ ಚೇಂಜ್ ಆಗುತ್ತೆ. ಡೂಮ್, ಒಂಥರ ಡೂಮ್ ಆಕಾರಕ್ಕೆ ಬರ್ತದೆ. ಈ ರೀತಿ ನೀವೇನು ಮಾಡಬೇಕಂದ್ರೆ ಒಳಗಡೆ ಹೋದಾಗ ಮೇಲ್ಗಡೆ ಸ್ಟ್ರೆಚ್ ಮಾಡಬೇಕಾಗತ್ತೆ. ಉಸಿರನ್ನು ಬಿಡ್ತಾ ಒಳಗಡೆ. ಎಸ್. ವಿಶ್ರಾಂತಿ, ನಿಧಾನವಾಗಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ವಿಶ್ರಾಂತಿ, ನಿಧಾನವಾಗಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಎರಡು ಕಾಲುಗಳನ್ನು ಸ್ಟ್ರೆಚ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಸರ್ವೈಕಲ್ ಪೇನಿಗೆ ಯಾವ ರೀತಿ ಎಲ್ಲ ಯೋಗಾಭ್ಯಾಸಗಳನ್ನ ಮಾಡಬೇಕಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಅಭ್ಯಾಸಗಳನ್ನು ಮಾಡೋಣ. ನಮಸ್ಕಾರ.